ಹಲೋ ನಮಸ್ತೆ, ಇದು ಶನಿವಾರದ ಸಂಜೆ ಮಿನಿ ಬ್ಲಾಗ್. ಲಾಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡಿದ್ದೀನಿ ಅದ್ವಿನ್ PTM ಇತ್ತು ಅಂತ ಹೇಳಿ. ಈವ್ನಿಂಗ್ ನಾನು ಮಕ್ಕಳಿಗೋಸ್ಕರ ಬಾದಾಮ್ ಮಿಲ್ಕ್ ಅನ್ನ ಮಾಡ್ತಾ ಇದ್ದೀನಿ. ಈ ಬಾದಾಮ್ ಪೌಡರ್ ಕೂಡ ಹೇಗ್ ಮಾಡೋದು ಅನ್ನೋದನ್ನ ಈಗಾಗಲೇ ಶೇರ್ ಮಾಡಿದ್ದೀನಿ ಕೂಡ. ಹಾಗೆ ಸಂಜೆಗೆ ನಾನಿಲ್ಲಿ ಊಟಕ್ಕೆ 1 ಗ್ಲಾಸ್ ಆಗುವಷ್ಟು ರೈಸ್ ಅನ್ನ ಕುಕ್ ಮಾಡ್ಕೊಳ್ಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನ ಕೂಡ ಹೋಟೆಲ್ ಅಲ್ಲಿ ತಿಂದಿದ್ವಿ. ಸಂಜೆ ಸಿಂಪಲ್ ಆಗಿ ಏನಾದ್ರೂ ಮಾಡೋಣ ಅಂತ ಹೇಳಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಮಕ್ಕಳಿಗೆ ಹಾಲ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ನಾನು ಸಕ್ಕರೆ ಬದಲಿಗೆ ಆರ್ಗಾನಿಕ್ ಬೆಲ್ಲವನ್ನ ಯೂಸ್ ಮಾಡ್ತೀನಿ. ಇದ್ರ ಜೊತೆ ಮಕ್ಕಳಿಗೆ ಏನಾದ್ರೂ ಸ್ನಾಕ್ಸ್ ಕೊಟ್ಟು ಅವರಿಗೆ ಗಾರ್ಡನ್ ಗೆ ಆಟ ಆಡ್ಲಿಕ್ಕೆ ಕಳಿಸಿದಾದ್ಮೇಲೆ ನಾನಿಲ್ಲಿ ಸಾಂಬಾರ್ ಮಾಡ್ಕೋತಾ ಇದ್ದೀನಿ. ಇವತ್ತು ವೀಕೆಂಡ್ ಕೂಡ ತರಕಾರಿ ಕೂಡ ಮುಗ್ದಿತ್ತು. ಇಲ್ಲಿ ಹರವೆ ಸೊಪ್ಪಿತ್ತು, ಅದ್ರ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ನಾವು ಬೇಗ ಊಟ ಮಾಡ್ತೀವಿ. ಸಂಜೆ 7 ಗಂಟೆ ಹಾಗೆ ನಮ್ದು ಊಟ ಆಗ್ಬಿಡತ್ತೆ. ಸೊ ಈಗಾಗ್ಲೇ ಟೈಮ್ ಬಂದು 6 ಗಂಟೆ ಆಗಿತ್ತು. ಸೊ ಹಾಗೆ ನಾನು ಸಾರು ಮಾಡೋಣ ಅಂತ ಹೇಳಿ ಹರವೆ ಸೊಪ್ಪಿನ ಜೊತೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಹಸಿಮೆಣಸು, ಜೀರಿಗೆ, ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕುಕ್ ಮಾಡ್ಕೊಂಡು ಏನಾದ್ರೂ ಸೈಡ್ ಡಿಶ್ ಮಾಡೋಣ ಅಂತ ಅನ್ಕೊಂಡೆ. ಆಗ್ಲೇ ಟೈಮ್ ಕೂಡ ಆಗಿತ್ತು. ಸೊಪ್ಪಿನ ಜೊತೆ ದಂಟು ಕೂಡ ಇತ್ತು. ಸೊ ಹಾಗಾಗಿ ಟ್ರೆಡಿಷನಲ್ ಆಗಿ ಕಾಯಿ ತುರಿಯನ್ನ ಬಳಸಿ ಮಸಾಲ ಕೂಡ ರೆಡಿ ಮಾಡಿದ್ದಾಯ್ತು. ಇನ್ನ ದಿನ ಸಂಜೆ ನಾವು ಡಿನ್ನರ್ ಗೆ ಚಪಾತಿ ಕೂಡ ತಿಂತೀವಿ. ಸೊ ಅದನ್ನ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. PTM ಮುಗಿಸಿ ಬಂದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಕೆಲ್ಸನೇ ಆಯ್ತು. ಅಮ್ಮಂದಿರಿಗೆ ಹಾಗೆ ಟೈಮ್ ಸಿಗೋದಿಲ್ಲ. ಸೊ ಕೊನೆಗೂ ಊಟಕ್ಕೆ ರೆಡಿ ಮಾಡಿದ್ದಾಯ್ತು. ಇವತ್ತು ಸಿಂಪಲ್ ಆಗಿ ಅನ್ನ, ಚಪಾತಿ ಹಾಗೆ ಹರವೆ ಸೊಪ್ಪಿನ ಸಾಂಬಾರು. ಫೈನಲಿ ಊಟ ಆದ್ಮೇಲೆ ಸ್ವಲ್ಪ ವಾಕಿಂಗ್ ಕೂಡ ಹೋಗಿ ಬಂದು ಫ್ರೆಶ್ ಅಪ್ ಆಗಿ ನೈಟ್ ಸ್ಕಿನ್ ಕೇರ್ ಕೂಡ ಮಾಡ್ಕೋತಾ ಇದ್ದೀನಿ. ಡ್ರೈ ಸ್ಕಿನ್ಗೆ ನಾನು ಇವಾಗ ಕ್ಯಾರೆಟ್ ಆಯಿಲ್ ಅನ್ನ ಬಳಸ್ತಾ ಇದ್ದೀನಿ. ಇದನ್ನ ಆಲ್ರೆಡಿ ನಾನು ಶೇರ್ ಮಾಡಿದ್ದೇನೆ. ಇನ್ನು ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನು ಕೂಡ ನೋಡಬಹುದು. ತುಂಬಾನೇ ಶೈನಿಂಗ್ ಆಗಿ ಬರುತ್ತೆ. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.